ಅಶೇಷ ವೇದಾಂತ ಕೃತಾಂತ ಸಾರ ವ್ಯಾಖ್ಯಾ ವಿಹಾರಾನ್ ಹರಿಭಕ್ತಿ ಸಿಂಧೂನ್ ತ್ರಿವಿಕ್ರಮಾರ್ಯಾನ್ ಪರಮಾನ್ ಗುರುನ್ ಮೇ ನಾರಾಯಣಾರ್ಯಾಂಶ್ಚ ಗುರುನ್ ನಮಾಮಿ. ಮಾಂಗಲ್ಯಪ್ರದತೆ ಮನೋಹರ ಗಿರಾ ಮುಗ್ಧಾಸ್ಮಿ ಸೇಯಂ ತವ ಶ್ರೀಮತ್ಪಾದ ಸರೋಜಯೋ ಸುಭಗ ಗೋವಿಂದಾರ್ಯ ಮೇ ಮಾನಸಂ. ಮಾದ್ಯದ್ಯಪಿ ಚಂಚರೀಕತಿ ಸದಾ ಹೃನ್ಮಂದಿರಂ ಪಾವಯನ್ ಈಶಾವಾಸ್ಯ ಮದೋ ವಿಧೇಹಿ ಭಗವದ್ಭಕ್ತಿಂ ಪ್ರದೇಹಿ ಸ್ಥಿರಾಂ. ಹರಿಃ ಶ್ರೀಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಗುರುಭ್ಯೋ ನಮಃ. ಹರಿಃ ಶ್ರೀಂ. ಶ್ರೀಮನ್ಮಧ್ವ ವಿಜಯದ ಪ್ರಥಮ ಸರ್ಗದಲ್ಲಿ ನಾವೀಗ ಮಧ್ವಾವತಾರಕ್ಕೆ ಪೂರ್ವದಲ್ಲಿ ಕಲಿಯುಗದ ಕಾಲದಲ್ಲಿ ನಡೆದಂತಹ ಅನೇಕ ವಿಷಯಗಳನ್ನೆಲ್ಲ ನಾವು ನೋಡ್ತಾ ಇದ್ದೇವೆ. ದ್ವಾಪರ ಯುಗದ ಅಂತಿಮ ಭಾಗದಲ್ಲಿ ಕೃಷ್ಣಾವತಾರ, ಪಾಂಡವರ ಅವತಾರ ಇವೆಲ್ಲ ಆದದ್ದು. ಆ ಪಾಂಡವರ ಕಥೆ ಹಾಗೂ ಕೃಷ್ಣ ಕಥೆಗಳನ್ನೆಲ್ಲ ನಾವು ವ್ಯಾಸ ಸಾಹಿತ್ಯದಲ್ಲಿ ನೋಡ್ತೇವೆ. ಮೂಲ ವ್ಯಾಸ ಸಾಹಿತ್ಯವೇ ಅಲ್ಲಿ ನೋಡ್ತೇವೆ. ಅದರಲ್ಲಿ ನಮಗೆ ಪಾಂಡವರ ವನವಾಸ ಕಾಲದಲ್ಲಿ ಭೀಮ ಅನೇಕ ರಕ್ಕಸರನ್ನೆಲ್ಲ ಸಂಹಾರ ಮಾಡಿದ್ದ. ಆಗ ಆ ಸಂಹಾರಗೊಂಡಂತಹ ಅಸುರರೆಲ್ಲರೂ ಕೂಡ ಅವರೆಲ್ಲ ಮತ್ತೆ ಅವರ ಮೂಲ ರೂಪಕ್ಕೆ ಸೇರಿಕೊಂಡ್ರು. ಅಂದ್ರೆ ರಕ್ಕಸರೇ ಅವರು, ಮಹಾದುಷ್ಟರು, ದುರಾತ್ಮರಾಗಿರುವವರು, ಕಲಿ ಪರಿವಾರದವರು. ಹಾಗಾಗಿ ಕಲಿಯೊಟ್ಟಿಗೆ ಅವರೆಲ್ಲ ಅವರದ್ದೇ ಆದ ಆಲೋಚನೆಗಳನ್ನು ಮಂತ್ರಾಲೋಚನೆ ಮಾಡಿಕೊಳ್ತಾರೆ. ಈಗ ದ್ವಾಪರ ಯುಗದ ಕೊನೆಯ ಭಾಗದಲ್ಲಿ ಈ ಪಾಂಡವರ ಅವತಾರ ಇತ್ಯಾದಿ ಆದದ್ದಲ್ವ. ನಂತರದಲ್ಲಿ ಬರುವುದು ಯಾವುದು? ಕಲಿಯುಗ. ಕಲಿಯುಗದಲ್ಲಿ ಕಲಿಯದ್ದೇ ಯುಗ ಮತ್ತು ಕಲಿಯ ಪ್ರಾಬಲ್ಯ. ಆ ಕಲಿಯ ಪ್ರಾಬಲ್ಯ ಇರೋ ಕಾಲದಲ್ಲಿ ಶ್ರುತಿ ಸ್ಮೃತಿಗಳಿಗೆ ಗೌರವ ಇಲ್ಲ, ಶಾಸ್ತ್ರ ಗ್ರಹಣ ಮಾಡುವುದಿಲ್ಲ, ಆಪತ್ತುಗಳು ಬಹಳ. ಆಪದ್ಧರ್ಮ ಅಂತ ಬ್ರಾಹ್ಮಣರು ವೇದಾಧ್ಯಯನವನ್ನೇ ಬಿಟ್ಟು ಬಿಡ್ತಾರೆ. ವೇದದ ಒಂದು ಮಂತ್ರವೂ ಹೇಳಲಿಕ್ಕೆ ಬ್ರಾಹ್ಮಣರಿಗೆ ಬರುವುದಿಲ್ಲ. ಎಲ್ಲರೂ ಕೂಡ ವೇದಾಧ್ಯಯನ, ಶಾಸ್ತ್ರಾಧ್ಯಯನ ಬಿಟ್ಟು ಬಿಡ್ತಾರೆ. ಹೊಟ್ಟೆಪಾಡಿಗಾಗಿ ಏನಾದರೂ ಯಾವ ಕೆಲಸ ಬಂದರೂ ಮಾಡ್ತಾರೆ. ಹೀಗೆ ಕಲಿಯುಗದ ಸ್ಥಿತಿ ಅಂದರೆ ಅದನ್ನು ಸಮರ್ಥಿಸಿಕೊಳ್ಳಿಕ್ಕೆ ಆಪದ್ಧರ್ಮ ಅಂತ ಹೇಳಬೇಕು. ಈ ಸ್ಥಿತಿಯಲ್ಲಿ ಇದ್ದಾರೆ ಬ್ರಾಹ್ಮಣರು. ಇದರ ಜೊತೆಯಲ್ಲಿ ಅಜ್ಞಾನವೂ ತುಂಬಿ ಹೋಗಿರ್ತದೆ. ಶ್ರವಣಾದಿಗಳು ಇರುವುದಿಲ್ಲ, ಶಾಸ್ತ್ರ ಶ್ರವಣ ಏನೂ ಇರುವುದಿಲ್ಲ. ಇವೆಲ್ಲವೂ ಕಲಿಯುಗದಲ್ಲಿ ಅನೇಕ ಈ ರೀತಿಯ ಬ್ರಾಹ್ಮಣರಿಗೆ ಆತ್ಮೋದ್ಧಾರಕ್ಕೆ ವಿರುದ್ಧವಾದಂತಹ ಅಡ್ಡಿಯಾಗುವಂಥದ್ದು ಬಹಳ ಆಗ್ತವೆ. ಹೀಗಾಗಿ ಸಾತ್ವಿಕ ಜೀವಾತ್ಮರು, ಬ್ರಾಹ್ಮಣರೇ ಆಗಲಿ ಯಾರೇ ಆಗಲಿ, ಅವರಿಗೆಲ್ಲ ತೊಡಕು ಬಹಳ. ಹರಿಪ್ರೀತಿಕರವಾದಂತಹ ಬದುಕನ್ನು ಮಾಡಲಿಕ್ಕೆ ಕಷ್ಟ ಇರುವಂತಹ ಸ್ಥಿತಿ ಕಲಿಯುಗದಲ್ಲಾಗ್ತದೆ. ಇವೆಲ್ಲವೂ ಕೂಡ ಕಲಿಯುಗದಲ್ಲಿ ಸರ್ವೇ ಸಾಮಾನ್ಯವಾಗಿರುವಂಥದ್ದು. ಇದರ ಜೊತೆಯಲ್ಲಿ ಆ ಎಲ್ಲ ರಕ್ಕಸರು, ಪರಿವಾರದಲ್ಲಿದ್ದ ರಕ್ಕಸರೆಲ್ಲ ಭೀಮನ ಮೇಲೆ ಹಗೆ ಇತ್ತು. ಹಾಗಾಗಿ ಅವರೇನ್ ಮಾಡಿದ್ರು? ಭೀಮನ ಮತ ಯಾವುದು? ಹರಿಯೇ ಸರ್ವೋತ್ತಮ ಎನ್ನುವಂಥದ್ದು, ಹರಿ ನಿರ್ದೋಷ ಮಂಗಲ ಗುಣ ಪರಿಪೂರ್ಣ ಎನ್ನುವಂಥದ್ದು. ಅವೆಲ್ಲವೂ ಕೂಡ ಶ್ರುತಿಯಿಂದ ಬಂದದ್ದು, ಶ್ರುತಿಯ ಯಥಾರ್ಥ ತಾತ್ಪರ್ಯ. ಹಾಗಾಗಿ ಶ್ರುತಿಗೆ ವಿರುದ್ಧವಾಗಿ ನಾವು ಅರ್ಥೈಸಿ ಬಿಡೋದು, ಶ್ರುತಿ ವಾಕ್ಯಗಳನ್ನೇ ಹೇಳೋದು. ಆ ಶ್ರುತಿಗೆ ಅಬದ್ಧವಾದ ಅರ್ಥ, ಅಸಂಬದ್ಧವಾದಂಥ ವಿರುದ್ಧಾರ್ಥವನ್ನ ಲೋಕದಲ್ಲಿ ಜನರಿಗೆಲ್ಲ ಹೇಳೋದು. ಅದಕ್ಕಾಗಿ ನಾವು ಯತ್ನ ಮಾಡಬೇಕು ಅಂತ ಹಾಗೆ ಮಾಡಿದ್ರು. ಅದೇ ರೀತಿಯಲ್ಲೇ ಅದರಲ್ಲಿ ಪ್ರಮುಖ ಮಣಿಮಾನ್ ಎನ್ನುವಂತಹ ದುರಾತ್ಮ, ಭೂಮಿಯಲ್ಲಿ ಹುಟ್ಟಿದ. ಅವನು ಹುಟ್ಟಿದ್ದು ಕೇರಳ ರಾಜ್ಯದಲ್ಲಿ ಅಂಗಮಾಲಿ ಅಂತ ಒಂದು ರೈಲ್ವೆ ಸ್ಟೇಷನ್ ಇದೆ, ಇಂದಿಗೂ ಹೋಗ್ಲಿಕ್ಕೆ ಸಿಗ್ತದೆ. ಮತ್ತೆ ಅಂಗಮಾಲಿ ಸಮೀಪ ಕಾಲಡಿ ಎನ್ನುವಂಥ ಗ್ರಾಮ. ಅಲ್ಲಿ ಒಂದು ಸದಾಚಾರವನ್ನು ಉಳ್ಳಂತಹ ದಂಪತಿಗಳು, ಆ ದಂಪತಿಗಳ ಮಗನಾಗಿ ಬ್ರಾಹ್ಮಣನಾಗಿಯೇ ಅವನು ಜನ್ಮ ತಾಳಿದ. ನಂತರದಲ್ಲಿ ಅವನು ಶಿವನನ್ನು ಕುರಿತು ತಾನು ಉತ್ತಮ ವಾಗ್ಮಿಯಾಗಬೇಕು ಅಂತ ತಪಸ್ಸು ಮಾಡಿ ಶಿವನ ವರಬಲ ಪಡೆದ. ಅದರಿಂದ ಅವನಿಗೆ ಎಲ್ಲ ಬಹುರೀತಿಯ ಸಾಮರ್ಥ್ಯ ಮತ್ತು ಜನರನ್ನು ಆಕರ್ಷಿಸುವಂತಹ ಸಾಮರ್ಥ್ಯವೂ ಉಂಟಾಯಿತು. ಅವನ ಹೆಸರು ಶಂಕರ ಅಂತ ಇಲ್ಲಿ ಹೇಳ್ತಾರೆ.
ಇಲ್ಲಿ ಹೇಳೋದು. ಯಾಕೆ ಹಾಗೆ ಹೇಳಿದ್ರೆ ತಪ್ಪಲ್ವಾ? ಸಂಕರ ಅಂದ್ರೆ ಶಂ ಕರೋತೀತಿ ಸಂಕರ. ಶಂ ಅಂದ್ರೆ ಸುಖವನ್ನು, ಕರೋತಿ ಕೊಡುವವನು, ಹಾಗಾಗಿ ಶಂಕರ ಅನ್ನೋ ಹೆಸರು. ಇದು ಶಿವನಿಗೆ ಒಪ್ತದೆ. ಶಂಕರ, ಶಿವ, ಶಿವಂಕರ, ಹೀಗೆಲ್ಲ ಶಿವನಿಗೆ ಹೆಸರು. ಅದೇ ಹೆಸರನ್ನೇ, ಉತ್ತಮವಾದ ಹೆಸರನ್ನೇ ಈ ಹುಡುಗನಿಗೆ, ಮಣಿಮಾನ ಏನು ಹುಟ್ಟಿದ್ದ ಅವನಿಗೆ ಹೆಸರಿಟ್ರು. ಆದ್ರೆ ಇವ ವಾಗ್ಮಿ ಬುಭೂಷು, ವಾಗ್ಮಿ ಆಗ್ಬೇಕು ಅಂತ ಶಿವನನ್ನು ಕುರಿತು ತಪಸ್ಸು ಮಾಡಿ ಶಿವನ ವರವನ್ನ ಪಡೆದ. ವರಬಲದಿಂದ ಒಳ್ಳೆ ವಾಗ್ಮಿಯೂ ಆದ. ಇವನನ್ನ ಶಂಕರ ಅಂತ ಯಾಕೆ ಇಲ್ಲಿ ಹೇಳ್ತಾರೆ ಅಂದ್ರೆ, ಅವನು ಉತ್ತಮವಾದ ವಿಷಯಗಳಿಗೆ ಕಲಬೆರಕೆ ಮಾಡುವುದು ಅಂತ. ಶಂಕರ ಅನ್ನೋ ಪದಕ್ಕೆ ಅರ್ಥ ಏನು? ಕಲಬೆರಕೆ ಅಂತ ಅರ್ಥ. ಒಳ್ಳೆ ರೀತಿಯ ಕಬ್ಬಿನ ಹಾಲು ಇರ್ತದೆ, ಕಬ್ಬಿನ ರಸವನ್ನ ಚೆನ್ನಾಗಿ ಕುದಿಸಿದ್ರೆ ಒಳ್ಳೆ ಬೆಲ್ಲ ಆಗ್ತದೆ. ಅದಕ್ಕೇನೇನೋ ಕೆಮಿಕಲ್ಸ್ ಹಾಕಿ ಬಿಡೋದು, ಆ ಸಿಹಿಯನ್ನು ಹೆಚ್ಚಿಸುವಂತ ಕೆಮಿಕಲ್ಸ್ ಹಾಕುವುದು, ಮತ್ತು ಏನೇನೋ ವಿಷಕಾರಿ, ಆರೋಗ್ಯವನ್ನ ಹಾನಿ ಉಂಟು ಮಾಡುವಂಥದ್ದು ಏನೇನನ್ನು ಬೆರೆಸೋದು. ಅದರಿಂದ ಆ ಬೆಲ್ಲವೋ ಸಕ್ಕರೆಯೋ ಏನ್ ತಯಾರು ಮಾಡ್ತಾರೆ ಅದು ಪ್ರಮಾಣವೂ ಹೆಚ್ಚಾಗ್ತವೆ, ಸಿಹಿಯೂ ಹೆಚ್ಚಾಗ್ತದೆ, ಆದ್ರೆ ಆರೋಗ್ಯವನ್ನ ಹಾನಿ ಮಾಡ್ತದೆ. ಆರೋಗ್ಯಕ್ಕೆ ಅತ್ಯುತ್ತಮವಾದದ್ದು ಬೆಲ್ಲ ಮತ್ತು ಕಬ್ಬಿನ ರಸ. ಆ ಕಬ್ಬಿನ ರಸವನ್ನು ಕುದಿಸಿ ಹೀಗೆಲ್ಲ ಮಾಡಿ ಆರೋಗ್ಯಕ್ಕೆ ಹಾನಿ ಉಂಟು ಮಾಡುವಂತಹ ಬೆಲ್ಲವೋ ಸಕ್ಕರೆಯೋ ಇದನ್ನೆಲ್ಲ ತಯಾರು ಮಾಡ್ತಾರೆ. ಇದೇನಿದು? ಕಲಬೆರಕೆ ಅಂತ ಅರ್ಥ. ಅದೇ ಸಂಕರ ಅಂದ್ರೆ ಅದೇನೆ. ಹಾಗಾದ್ರೆ ಇವನಿಗೆ ಈ ಹೆಸರು ಹೇಗೆ ಹೊಂದುತ್ತದೆ ಅಂದ್ರೆ, ಇವನು ಸಾಂಕರ್ಯವನ್ನೇ ಮಾಡಿದ್ದ. ಸಾಂಕರ್ಯ ಅಂದ್ರೆ ಕಲಬೆರಕೆ ಕಾರ್ಯ. ಹೇಗೆ ಅದು ಅಂದ್ರೆ, ಅತ್ಯುತ್ತಮವಾದಂತಹ ವೇದೋಪನಿಷತ್ತುಗಳು, ಬ್ರಹ್ಮಸೂತ್ರಗಳು, ಭಗವದ್ಗೀತಾ ಇವೆಲ್ಲ ಉಂಟಲ್ವಾ, ಅದನ್ನೆಲ್ಲ ಆ ವಾಕ್ಯಗಳು, ಆ ಶ್ರುತಿ ವಾಕ್ಯಗಳು, ಅದಕ್ಕೆಲ್ಲ ಅಪಾರ್ಥ ಮಾಡಿದ. ಯಾವ ಅರ್ಥ ಆತ್ಮಹಾನಿಯನ್ನು ಉಂಟು ಮಾಡ್ತದೋ, ಯಾವ ರೀತಿಯ ಅರ್ಥ ಆತ್ಮಹಾನಿಯನ್ನು ಉಂಟು ಮಾಡ್ತದೋ ಅಂತಹ ವಾಕ್ಯಗಳನ್ನೆಲ್ಲ, ಅಂತಹ ಅರ್ಥಗಳನ್ನ ಆ ಮಹನೀಯವಾದಂತಹ ಶ್ರುತಿವಾಕ್ಯಗಳಿಗೆ ಮತ್ತು ಮಹಾಭಾರತದ ವಾಕ್ಯಗಳು, ಹಾಗೆಯೇ ಭಗವದ್ಗೀತೆಗೆ, ಬ್ರಹ್ಮಸೂತ್ರಗಳಿಗೆ ಅದು ವ್ಯಾಖ್ಯಾನ ಅಂತ ಬರೆದು ಬಿಟ್ಟ. ಚಂದವಾದ ವಾಕ್ಯಗಳು, ಅತ್ಯಂತ ಸುಂದರವಾದಂತಹ ಸಂಸ್ಕೃತವನ್ನ ಎಲ್ಲರೂ ಕೂಡ, ಯಾವ ಕನ್ನಡ ಬರುವವರಿಗೆ ಸಂಸ್ಕೃತ ಕಲಿತವರಿಗೆ ಸಂಸ್ಕೃತ ಅರ್ಥ ಆಗ್ತದೆ. ಆದ್ರೆ ಕನ್ನಡದಲ್ಲಿಯೇ ರಚನೆ ಮಾಡಿದ್ರೆ ಬೇರೆಯವರಿಗೆ ಗೊತ್ತಾಗೋದಿಲ್ಲ. ಮಲಯಾಳಂನಲ್ಲಿ ಬರೆದ್ರೆ ಕನ್ನಡದವರಿಗೆ, ಮಲಯಾಳಂ ಬಾರದವರಿಗೆ ಅರ್ಥ ಆಗುದಿಲ್ಲ. ಆದ್ರೆ ಸಂಸ್ಕೃತದಲ್ಲಿ ಬರೆದ್ರೆ ಎಲ್ಲರಿಗೂ ಅರ್ಥ ಆಗ್ತದೆ. ಅದು ಎಷ್ಟು ಕಾಶಿಯಂತಹ ದೂರ, ಕಾಶಿಯೋ ದ್ವಾರಕಾವೋ ಅಥವಾ ಪುರಿ ಅಂತ ಊರು, ಅಸ್ಸಾಂನಲ್ಲಿರುವವರು, ಎಲ್ಲ ಊರಿನಲ್ಲಿರುವವರಿಗೂ ಕೂಡ ಸಂಸ್ಕೃತ ಅಧ್ಯಯನ ಮಾಡಿದವರಿಗೆಲ್ಲ ಗೊತ್ತಾಗ್ತದೆ. ಹಾಗಾಗಿ ವೈಡ್ ಸ್ಪ್ರೆಡ್ ಅಂತಾರಲ್ಲ, ಹಾಗೆ ಎಲ್ಲ ಕಡೆಯಲ್ಲೂ ಪ್ರಚಾರವಾಗಬೇಕಾದ್ರೆ ಸಂಸ್ಕೃತ ಭಾಷೆ ಬೇಕು. ಮೊದಲ ಕಾಲದಲ್ಲಿ, ಈಗ ಒಂದು 1000 ವರ್ಷಗಳ ಮೊದಲಿಗೆ, 1200 ವರ್ಷಗಳ ಹಿಂದೆ ಬಹಳ ಪ್ರಚಾರದಲ್ಲಿದ್ದ ಭಾಷೆ ಅಂದ್ರೆ, ಈಗ ನಾವು ಇಂಗ್ಲಿಷು ಎಷ್ಟು ವ್ಯಾಪಕವೋ ಅದಕ್ಕಿಂತ ಹೆಚ್ಚು ಸಂಸ್ಕೃತ ಇದ್ದಿತ್ತು. ಹಾಗಾಗಿ ಒಳ್ಳೆ ಸುಲಲಿತವಾದ, ಒಳ್ಳೆ ಸೊಗಸಾದಂತಹ ಸಂಸ್ಕೃತದಲ್ಲಿ ಶ್ರುತಿಗಳಿಗೆ ಅಂದ್ರೆ ವೇದೋಪನಿಷತ್ತುಗಳಿಗೆ, ಭಗವದ್ಗೀತೆಗೆ ಹಾಗೂ ಬ್ರಹ್ಮಸೂತ್ರಗಳಿಗೆ ಅಪಾರ್ಥಗಳನ್ನು ಬರೆದು ಬಿಟ್ಟು. ಭಾಷೆ ಚಂದ, ಅದರ ಒಳಗಿರುವುದೆಲ್ಲ ಅರ್ಥ, ಅದು ವಾಕ್ಯಗಳು ಸುಂದರ, ವಾಕ್ಯದ ಅರ್ಥ ಅದು ಆ ಮೂಲ ವಾಕ್ಯಕ್ಕೆ ವಿರುದ್ಧವಾದದ್ದು. ಆ ರೀತಿಯ ಬರೆದು ಒಂದು ವ್ಯಾಖ್ಯಾನವನ್ನ ಮಾಡಿ ಅದೊಂದು ಮತವನ್ನಾಗಿಯೇ ತಯಾರು ಮಾಡಿಬಿಟ್ಟ. ಅದನ್ನೇ ಮಾಯಾವಾದ ಮತ ಅಂತ ಹೇಳ್ತಾರದು. ಆ ಮಾಯಾವಾದವನ್ನ ಲೋಕದಲ್ಲಿ ಹರಡಿದ, ಇದನ್ನ ಅವ ನಡೆಸಿದ ಮತ್ತು ಚಂದವಾಗಿ ಪ್ರವಚನ ಮಾಡ್ತಿದ್ದ. ಅವನ ವಾಗ್ಮಿತೆಯನ್ನ ನೋಡಿ ಎಲ್ಲರೂ ಕೂಡ ಬಹಳ ಆನಂದಿಸಿ ಆಕರ್ಷಿತರಾಗಿ, ಎಲ್ಲರೂ ಅವನು ಹೇಳಿದ್ದನ್ನ ಅದು ಮಹದುಪದೇಶ ಅಂತ ಎಲ್ಲರೂ ಕೂಡ ಸ್ವೀಕಾರ ಮಾಡಿದರು. ಹೀಗೆ ಲೋಕದಲ್ಲೆಲ್ಲ ಬಹುರೀತಿಯಾಗಿ ವೇದ ವಿರುದ್ಧವಾದದ್ದು, ಉಪನಿಷದ್ ವಿರುದ್ಧವಾದಂತಹ ಮತ ಲೋಕದೆಲ್ಲ ಹರಡಿಬಿಡ್ತು. ಇದೆಲ್ಲ ದೇವತೆಗಳಿಗೂ ಬಹಳ ನೋವು ಉಂಟು ಮಾಡುವಂಥದ್ದು. ಯಾಕೆಂದ್ರೆ ಅದು ಆತ್ಮಹಾನಿ ಉಂಟು ಮಾಡುವಂಥದ್ದು. ಹೇಗೆ ಆ ಅತ್ಯಂತ ವಿಷಮಯವಾದಂತಹ ರಾಸಾಯನಿಕಗಳನ್ನು ಸೇರಿಸಿದಂತಹ ರುಚಿಯಾದ ಆಹಾರವನ್ನ ಸ್ವೀಕಾರ ಮಾಡಿದ್ರೆ ಮನುಷ್ಯನ ಆರೋಗ್ಯಕ್ಕೆ ಹಾನಿ. ಪೇಟೆಯಲ್ಲಿ ಬಹಳ ರೀತಿಯ ಆಹಾರಗಳು ಸಿಗ್ತವೆ. ತಯಾರಾದ ಆಹಾರ ಪ್ಯಾಕೆಟ್ ತರುವುದು, ತಿನ್ನುವುದು ಅಷ್ಟೇ ಕೆಲಸ.
ಅಷ್ಟು ಒಳ್ಳೆ ರೀತಿ ಸುಗಂಧ, ನೋಡ್ಲಿಕ್ಕೆ ಒಳ್ಳೆ ಪರಿಮಳದಿಂದ ಕೂಡಿರ್ತದೆ, ಮತ್ತೆ ನೋಡ್ಲಿಕ್ಕೂ ಚಂದ ಕಾಣ್ತದೆ. ಪ್ಯಾಕೆಟ್ ಸಹ ಬಹಳ ಚಂದ ಇರ್ತದೆ. ಎಲ್ಲವನ್ನು ಕೂಡ ನೋಡಿದಾಗ ಆಕರ್ಷಣೆ ಆಗುವಂಥದ್ದು. ತಿಂದರೆ ಮಾತ್ರ ಆರೋಗ್ಯದ ಹಾನಿ ನಿಶ್ಚಿತವಾಗಿ ಆಗುವಂಥದ್ದು. ಹಾಗೆ ಬೆಳೆ ಬೆಳೆಯುವಾಗಲೇ ಅದಕ್ಕೆ ರಾಸಾಯನಿಕಗಳನ್ನು ಹಾಕಿ ದೇಹದ ಆರೋಗ್ಯ ಹಾಳು ಮಾಡ್ತದೆ. ಹಾಗೆಯೇ ಇದು ಕಲಬೆರಕೆ, ಅದೇ ಸಂಕರ. ಆ ಸಂಕರ ಕಾರ್ಯವನ್ನು ಇವನು ಮಾಡಿದ್ದಾದ್ರಿಂದ ಅವನಿಗೆ ಸಂಕರ ಅಂತ ಕರೀತಾರೆ ನಮ್ಮ ನಾರಾಯಣ ಪಂಡಿತಾಚಾರ್ಯರು. ಬೇರೆಯವರು ಹೇಳುವುದಿಲ್ಲ, ಉಳಿದವರು ಶಂಕರ ಅಂತಾರೆ. ಆಚಾರ್ಯ ಪದವಿ ಇದ್ದದ್ರಿಂದ ಆಚಾರ್ಯ ಅಂತಲೂ ಸೇರಿಸ್ತಾರೆ. ಹೀಗೆ ಶಂಕರಾಚಾರ್ಯ, ಆದಿಶಂಕರಾಚಾರ್ಯ ಅಂತ ಹೆಸರು. ಆದರೆ ಅವ ಬೋಧಿಸಿದ ಮತ ಅದು ಮಾಯಾವಾದ ಮತ. ಈ ಮಾಯಾವಾದ ಮತವನ್ನ ಲೋಕದಲ್ಲೆಲ್ಲ ಹೀಗೆ ಹರಡಿದ. ಇದರಿಂದ ಇದೇನಾಯ್ತು, ಎಲ್ಲ ಜನರ ಮನಸ್ಸಿಗೆ ಅದು ನಾಟಿದ್ರೂ ಕೂಡ ಎಲ್ಲರಿಗೂ ಕೂಡ ಆತ್ಮಘಾತಕವಾದದ್ದು ಅದು ಅಂತ. ಅದಕ್ಕಾಗಿ ಇವರು ಸಂಕರ ಸಸಂಕರಕ್ಷಃ ಅಂತ ಹೇಳಿ ಆ ಮಾತನ್ನು ಹೇಳ್ತಾರೆ. ಈಗ ಮುಂದಿನ ವಿಷಯ ಹೇಳ್ತಾರೆ. ಇದು ಹೇಗಾಯಿತು, ಇಂತಹ ಕಾರ್ಯ ಅದು ಯಾವ ರೀತಿಯ ಅಪಚಾರವನ್ನು ಮಾಡ್ತದೆ, ಶ್ರುತಿಗಳಿಗೆ ಯಾವ ಅಪಚಾರವನ್ನು ಉಂಟು ಮಾಡಿದೆ ಎನ್ನುವುದನ್ನು ಇಲ್ಲಿ 40ನೇ ಶ್ಲೋಕದಲ್ಲಿ ಹೇಳ್ತಾರೆ. ಏನದು? ಸಾನ್ನಾಯಮ ವ್ಯಕ್ತ ಹೃದಾಖು ಭುಗ್ವ ಶ್ವಾವಾ ಪುರೋಡಾಶಮಸಾರ ಕಾಮಃ ಮಣಿಸ್ರಜಂ ವಾ ಪ್ಲವಗೋ ವ್ಯವಸ್ಥೋ ಜಗ್ರಾಹ ವೇದಾದಿಕಂ ಏಷ ಪಾಪಃ ಅಂತ ಹೇಳ್ತಾರೆ. ಏಷಃ ಪಾಪಃ ಅಂತ ಹೇಳೋದು. ಏಷಃ ಪಾಪಃ, ಏಷಃ ಅಂದ್ರೆ ಇವನು ಅಂತ. ಇವನು ಪಾಪಃ, ಪಾಪಿಯಾಗಿದ್ದಾನೆ ಅಂತ. ಇವ ಮಹಾಪಾಪಿ. ಪಾಪಿಯಾದಮ ಪಾಪಪೂರ್ಣವಾದಂತಹ ಮಾತುಗಳನ್ನೇ ಆಡ್ತಾನೆ. ಪಾಪಿಯಾದಮ ಪಾಪಪೂರ್ಣವಾದ ಮಾತುಗಳನ್ನೇ ಆಡ್ತಾನೆ. ಪಾಪಕ್ಕೆ ಕ್ಷಮೆ ಇಲ್ವಾ ಅಂದ್ರೆ ಇವನು ಹೇಳುವಂತಹ ಪಾಪಪೂರ್ಣವಾದ ಮಾತುಗಳಿಗೆ ಕ್ಷಮೆ ಇಲ್ಲವೇ ಇಲ್ಲ. ಹಾಗಾದ್ರೆ ಅವನಿಗೇನು, ಅವನಿಗೆ ಕೊನೆಯಲ್ಲಿ ಅವನಿಗೆ ಕೊಡುವ ಫಲವೇನು ಅಂದ್ರೆ ಅಂಧಂತಮಸ್ಸು ಅಷ್ಟೆ. ಯಾಕೆ? ಅವಿದ್ಯಾವನ್ನು ಬೋಧಿಸುವವರಿಗೆ ಅಂಧಂತಮಸ್ಸು ನಿಶ್ಚಿತವಾಗಿರುವಂಥದ್ದು. ಅದನ್ನೇ ಅವ ಮಾಡಿದ ಅಂತ ಹೇಳ್ತಾರೆ. ಹಾಗಾದ್ರೆ ಈ ಪಾಪಿಷ್ಠನಾಗಿರುವಂತಹ ಇವ ಹೇಗಿದ್ದ ಅಂದ್ರೆ ಅವ್ಯಕ್ತ ಹೃದ್ ಅಂತ ಹೇಳ್ತಾರೆ. ಅವ್ಯಕ್ತ ಹೃದ್ ಅಂದ್ರೆ ಮರೆಮಾಚಿಕೊಂಡಿದ್ದ ಅಂತ. ವ್ಯಕ್ತ ಅಂದ್ರೆ ಎಲ್ಲರಿಗೂ ಕಾಣುದು, ಅವ್ಯಕ್ತ ಅಂದ್ರೆ ಗುಟ್ಟಾಗಿ ಇರುವುದು, ರಹಸ್ಯವಾಗಿ ಮರೆಯಾಗಿ ನಿಂತು ಇಲಿಯ ಮೇಲೆ ಒಮ್ಮೆಲೆ ಇಲಿಯನ್ನ ಹೊಂಚು ಹಾಕಿ ಮರೆಯಾಗಿ ನಿಲ್ಲುವುದು. ಸದ್ದಿಲ್ಲದೆ ಮರೆಯಾಗಿ ನಿಂತು ಹೊಂಚು ಹಾಕಿ ಓಡುವ ಇಲಿಯನ್ನ ಹಿಡಿಯುವಂಥದ್ದು. ಓಡುವ ಎಲೆಯನ್ನು ಹಿಡಿದು ಬೆಕ್ಕು ತಿಂತದೆ. ಬೆಕ್ಕಿನ ಹೆಜ್ಜೆ ಗೊತ್ತಾಗುವುದಿಲ್ಲ. ಸದ್ದಿಲ್ಲದ ಹೆಜ್ಜೆ ಹಾಕುವಂತಹ ಬೆಕ್ಕು ಮರೆಯಲ್ಲಿ ನಿಂತು ಹೊಂಚು ಹಾಕಿ ಸಂಚರಿಸುವಂತಹ ಇಲಿಯನ್ನ ಒಮ್ಮೆಲೆ ಹಿಡಿದು ತಿಂತದೆ. ಅಂದ್ರೆ ಇದರಲ್ಲಿ ಕಪಟತನ ಇದೆ ಅಂತ ಅರ್ಥ. ಕಳ್ಳತನ, ಕಪಟತನ ಇದೆ. ಹೀಗೆ ಕಾಪಟ್ಯವನ್ನ ಹೊಂದಿದವ ಈ ಯಾವ ಸಂಕರ. ಎರಡನೇದಾಗಿ ಅಸಾರ ಕಾಮಃ ಶ್ವ. ಅಸಾರ ಕಾಮಃ, ಅಸಾರ ಅಂದ್ರೆ ಹೇಸಿಗೆ ಅಂತ ಅರ್ಥ. ಹೊಲಸು, ಯಾರಿಗೂ ಬೇಡದ್ದು ಎಲ್ಲರೂ ಒಗೆಯುವಂತಹ, ಯಾರಿಗೂ ಬೇಡದಂತಹ ಹೊಲಸು ಆಹಾರ, ಹೊಲಸಾದದ್ದು, ಅದನ್ನು ಆಹಾರ ಅಂತ ಇಚ್ಛೆ ಪಟ್ಟು ಸೇವಿಸುವಂಥದ್ದು ಯಾವುದು? ಕುನ್ನಿ ಏನ್ ಮಾಡ್ತದೆ? ಹೋಗಿ ಯಾರಿಗೂ ಬೇಡದ ಹಳಸಿದ ಹೊಲಸಾದಂತಹ ಹೇಸಿಗೆಯನ್ನೆಲ್ಲ ಹೊಟ್ಟೆ ತುಂಬಿಸಿಕೊಳ್ಳಿಕ್ಕೆ ಆನಂದದಿಂದ ತಿಂದು ಬಿಡ್ತದೆ. ಯಾವುದು? ನಾಯಿ. ಆ ನಾಯಿ, ಅಂತಹ ನಾಯಿ ಅಂದ್ರೆ ಅದನ್ನು ಹೊರಗಿಡ್ತಾರೆ, ನಾಯಿಯನ್ನು ಒಳಗೆ ತಕೊಳ್ಳೋದಿಲ್ಲ. ಯಜ್ಞಶಾಲೆ ಉಂಟು. ಆ ಯಜ್ಞಶಾಲೆಯಲ್ಲಿ ಒಳ್ಳೆ ರೀತಿ ಪುರೋಡಾಶವನ್ನ ಮಾಡಿರ್ತಾರೆ. ಪುರೋಡಾಶ ಅಂದ್ರೆ ಅನ್ನವೇ ಒಂದು ಚರು ಅಂತ ಇಟ್ಕೊಳ್ಳಿ, ಅದನ್ನ ಮಾಡಿರ್ತಾರೆ. ಕೆಲವು ರೊಟ್ಟಿ ತಟ್ಟಿದ ಹಾಗಿದ್ದದ್ದು ಉಂಟು, ಹಿಟ್ಟಿನದು ಉಂಟು, ಅನ್ನವೂ ಉಂಟು. ಹೀಗೆಲ್ಲ ತಯಾರು ಮಾಡಿ ಯಾವ ಯಜ್ಞಕ್ಕೆ ಯಾವ ಆಹುತಿ ಮಾಡಬೇಕು ಅದು ಬೇಯಿಸಿದ್ದನ್ನ ಮಾಡಿ ತಂದಿಟ್ಟಿರ್ತಾರೆ. ಅದನ್ನ ಅಗ್ನಿಗೆ ಅರ್ಪಣೆ ಮಾಡ್ತಾರೆ. ಮಂತ್ರಗಳನ್ನು ಹೇಳಿ ಅಗ್ನಿಗೆ ಆಹುತಿಯಾಗಿ ತುಪ್ಪದೊಟ್ಟಿಗೆ ಹಾಕುವಂಥದ್ದು. ಅದು ಎಲ್ಲ ಹೋಮಗಳಲ್ಲಿ ಪುರೋಡಾಶವನ್ನ ತಯಾರು ಮಾಡ್ತಾರೆ. ಅಂತಹ ಪುರೋಡಾಶ ಯಜ್ಞಶಾಲೆಯಲ್ಲಿದೆ. ಎಲ್ಲಿಂದಲೋ ಒಂದು ನಾಯಿ ಬಂತು. ನಾಯಿ ಅಂದ್ರೆ ಎಂಥದ್ದು? ಅದು ಎಲ್ಲೆಲ್ಲೋ ಹೇಸಿಗೆ ತಿನ್ನುವುದು, ಹೊಲಸನ್ನೆಲ್ಲ ತಿನ್ನುವುದು, ಯಾವುದೋ ಕೊಳೆತ ಮಾಂಸವನ್ನು ತಿಂತದೆ. ಅಂತಹ ಹೊಲಸು ಆಹಾರವನ್ನು ತಿನ್ನುವಂತಹ ಒಂದು ನಾಯಿ ಅದು ಬಂದು ಈ ಪುರೋಡಾಶಕ್ಕೆ ಬಾಯಿ ಹಾಕಿಬಿಡ್ತು. ಆಗ ಎಲ್ಲ ಅಪಚಾರ ಆಗಿ ಹೋಗ್ತದಲ್ವಾ. ನಡೆಸುವಂತಹ
ಹೋಮ ದ್ರವ್ಯವನ್ನ ಹಾಳು ಮಾಡುವಂಥದ್ದು ನಾಯಿ. ತುಪ್ಪ ಇದ್ರೆ ತುಪ್ಪದ ಪಾತ್ರೆಗೂ ಕೂಡ ಬಾಯಿ ಹಾಕಿ ಬಿಡ್ತದೆ. ಆ ರೀತಿಯ ಕೆಲಸವನ್ನ, ಅಪಚಾರದ ಕೆಲಸವನ್ನ ಇವ ಮಾಡಿದ. ಮತ್ತು ಒಂದು ಮಂಗ, ಅದರ ಕೈಗೆ ರತ್ನಮಾಲೆ ಸಿಕ್ಕಿಬಿಡ್ತು ಅನ್ಕೊಳ್ಳಿ. ರತ್ನಮಾಲೆ ಇದೆ, ಅದೆಲ್ಲೋ ರತ್ನಮಾಲೆಯನ್ನ ಯಾರೋ ಮೀಲಿಕ್ಕೆ ಹೋದೋ ರತ್ನಮಾಲೆ ತೆಗೆದಿಟ್ಟಿದ್ರೋ ಏನೋ ಒಂದು ಆಗ್ತದೆ. ಮಣಿಮಾಲೆಯನ್ನ ಇಟ್ರು ಅಂದ್ರೆ ಆ ಮಣಿಯನ್ನ ಒಂದು ಮಂಗ ಹರಿಸ್ಕೊಂಡ್ ಬಿಟ್ರೆ ಅದಕ್ಕೆ ರತ್ನದ ಬೆಲೆ ಗೊತ್ತಿಲ್ಲ. ಮಂಗಕ್ಕೆ ರತ್ನದ ಬೆಲೆ ಗೊತ್ತಿಲ್ಲ. ಅದು ಆ ಮಣಿಗಳ ಮಾಲೆಯನ್ನ ಹರಿದು ಹರಿದು ಸಿಕ್ಕಾಪಟ್ಟೆ ಹೋಗಿತ್ತದೆ. ಎಲ್ಲರೂ ಮೆಟ್ಟುವುದು, ಎಲ್ಲಿಯೋ ಬೀಳುವುದು, ಅದು ಹೊಲಸು ಹೊಂಡದಲ್ಲಿ, ಕೆಸರು ಹೊಂಡದಲ್ಲಿ, ಎಲ್ಲಿ ಬೇಕಾದ್ರೂ ಬೀಳ್ತದೆ ಅದು. ಆದ್ರೆ ಮಂಗಕ್ಕೆ ಗೊತ್ತಾ, ಅದು ಎಲ್ಲವನ್ನು ಚೆಲ್ಲಾಪಿಲ್ಲಿ ಮಾಡಿ ಉತ್ತಮವಾಗಿ ಇರುವಂತಹ ರತ್ನಮಾಲೆಯನ್ನ ಅದು ಎಲ್ಲರ ಕಾಲಡಿಗೆ ಆಗುವಂತಹ ಅಥವಾ ಎಲ್ಲೆಂದ್ರೆ ಅಲ್ಲಿ ಅದನ್ನು ಒಗೆದು ಚೆಲ್ಲಾಪಿಲ್ಲಿ ಮಾಡಿ ಯಾರಿಗೂ ಸರಿಯಾಗಿ ಅದು ದಕ್ಕದ ಹಾಗೆ ವಿನಾಶ ಮಾಡುವಂಥದ್ದು ಮಂಗ ರತ್ನಮಾಲೆಯನ್ನು. ಆ ರೀತಿ ಅವ ಇದ್ದ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಇದು ಒಂದು ಬೆಕ್ಕು ಕಪಟತನದಿಂದ ಮರೆಯಾಗಿ ನಿಂತು ಎಲೆಯನ್ನ ಹಿಡಿಯುವಂಥದ್ದು, ಅಥವಾ ಪುರೋಡಾಶವನ್ನು ಸನ್ನಾಯ ಯಜ್ಞದಲ್ಲಿ, ಅದೊಂದು ಅಂಗಯಜ್ಞ ಅಂತ, ಮೂಲ ಯಜ್ಞ ಮಾಡುವುದಕ್ಕೆ ದೊಡ್ಡ ಯಜ್ಞದಲ್ಲಿ ಮೊದಲಿಗೆ ಮಾಡುವಂಥ ಸಣ್ಣ ಯಜ್ಞ, ಅದೊಂದು ಸನ್ನಾಯ ಅಂತ ಯಜ್ಞ. ಅದೆಲ್ಲ ಮಾಡಿಸುವವರಿಗೆ ಗೊತ್ತಿರ್ತದೆ. ಅದರಲ್ಲಿ ಇಟ್ಟಂತಹ ಆಹುತಿ ಹಾಕ್ಲಿಕ್ಕೆ ಇಟ್ಟದ್ದು ಪುರೋಡಾಶ, ಅದನ್ನೆಲ್ಲ ನಾಯಿ ಬಂದು ಅಪವಿತ್ರ ಮಾಡಿಬಿಟ್ರೆ, ಬಾಯಿ ಹಾಕಿ ಬಿಟ್ರೆ ಅದೊಂದು ಅಪಚಾರ. ಅಂತಹ ಅಪಚಾರ ಮಾಡಿದವ. ಅದೇ ರೀತಿಯಾಗಿ ಮಂಗ ರತ್ನಮಾಲೆಯನ್ನೆಲ್ಲ ಹರಿದು ಚೆಲ್ಲಾಪಿಲ್ಲಿ ಮಾಡ್ತದಲ್ಲ, ಆ ರೀತಿ ಮಾಡಿದವ. ಅಂದ್ರೆ ಇವ ಮಂಗನ ಅಂದ್ರೆ ಹಾಗಲ್ಲ. ಇವೆಲ್ಲ ಬೆಕ್ಕು, ಕುನ್ನಿ, ಮಂಗ ಇವುಗಳೆಲ್ಲ ಹೇಗೆ ಒಂದು ಬೇಡದಂತಹ ಬಹಳ ದುಷ್ಟವಾದ ಕಾರ್ಯ ಮಾಡ್ತವ್ಯೋ, ಅಲ್ಲಿ ಕಾಣುವಂತಹ ದುಷ್ಟ ಕಾರ್ಯ ಏನಿದೆಯೋ ಅಂಥದನ್ನೇ ಇವ ಮಾಡಿದ. ಹೇಗೆ ಅಂತ ಕೇಳಿದ್ರೆ, ಇವನಿಗೆ ಮೂಲತಃ ಕಪಟ ಬುದ್ಧಿ. ಆ ಕಪಟ ಬುದ್ಧಿ ಇದ್ದದ್ದರಿಂದ ಯಾವ ಶಾಸ್ತ್ರ ಪಂಕ್ತಿ ಅಥವಾ ಯಾವ ಉಪನಿಷತ್ತಿನ ಮಂತ್ರಕ್ಕೆ ಯಾವ ಅರ್ಥ ಹೇಳಬೇಕೋ ಆ ಅರ್ಥಕ್ಕೆ ವಿರುದ್ಧವಾಗಿ ಹೇಳುವುದು, ಜನರನ್ನ ಆಕರ್ಷಿಸಿ ನಂಬಿಸುವುದು, ಜನರಿಗೆಲ್ಲ ಅಪಾರ್ಥವನ್ನ ಬೋಧಿಸಿ ಹೆಚ್ಚು ಜನರನ್ನ ಆಕರ್ಷಿಸಿ ಚಂದವಾದ ಭಾಷೆಯಲ್ಲಿ ಒಳ್ಳೆ ರೀತಿ ಮಾತಾಡಿ, ಒಳ್ಳೆ ರೀತಿ ಸೊಗಸಾದ ಸಂಸ್ಕೃತದಲ್ಲಿ ವಾಕ್ಯಗಳನ್ನು ಬರೆದು ಅಪಾರ್ಥವನ್ನು ತುಂಬಿ ಎಲ್ಲರಿಗೂ ಕೊಡ್ತಿದ್ದ. ಹೀಗೆ ಅವನ ಬರವಣಿಗೆಯಲ್ಲಿ, ಅವನ ಮಾತಿನಲ್ಲಿ, ಅವನ ಪ್ರವಚನಗಳಲ್ಲಿ ಎಲ್ಲವೂ ಕೂಡ ಭಗವದ್ ವಿರೋಧವನ್ನೇ ಅವನು ಆಚರಿಸಿ ಅವನು ಸೋಗು ಹಾಕಿದ. ಸಜ್ಜನನಂತೆ ಅವನು ಸೋಗು ಹಾಕಿಬಿಟ್ಟ. ಇದು ಅವನ ಕೆಲಸವಾಗಿತ್ತು. ಮತ್ತು ಅಪಚಾರ ಮಾಡಿದ ಅಂದ್ರೆ ವೇದೋಪನಿಷತ್ತುಗಳು, ಭಗವದ್ಗೀತಾ ಹಾಗೂ ಬ್ರಹ್ಮಸೂತ್ರಗಳು ಇವೆಲ್ಲ ಅತ್ಯಂತ ಪವಿತ್ರವಾದ ಪುರೋಡಾಶದಂತೆ ಇರುವವು. ಅವುಗಳನ್ನೆಲ್ಲ ಇವನು ವ್ಯಾಖ್ಯಾನ ಮಾಡ್ತೇನೆ ಅಂತ ಹೊರಟ. ಹಾಗೆ ಮಾಡುವಾಗ ಏನಾಯ್ತು, ಅತ್ಯಂತ ಪವಿತ್ರವಾದ ಪುರೋಡಾಶವನ್ನು ಕುನ್ನಿ ಮುಟ್ಟಿದ ಹಾಗಾಯ್ತು. ಹಾಗೆ ಮಹಾ ದುಷ್ಟ ಇವ, ದುರಾತ್ಮ, ಕಲಿಪರಿದ ಬಾರದವ ಇವ ಶ್ರುತಿವಾಕ್ಯಗಳನ್ನೆಲ್ಲ ವ್ಯಾಖ್ಯಾನ ಮಾಡ್ಲಿಕ್ಕೆ ಹೋಗ್ತಾನೆ, ಭಗವದ್ಗೀತೆಗೆ ವ್ಯಾಖ್ಯಾನ ಮಾಡ್ತಾನೆ, ಸೂತ್ರಗಳಿಗೆ, ಬ್ರಹ್ಮಸೂತ್ರಗಳಿಗೆ ವ್ಯಾಖ್ಯಾನ ಮಾಡ್ತಾನೆ. ಅಂದ್ರೆ ಎಲ್ಲಕ್ಕೂ ಅಪಾರ್ಥವನ್ನು ಹೇಳ್ತಾ ಅದನ್ನೆಲ್ಲ ಆ ಪವಿತ್ರಾರ್ಥ ಹೊಂದಿರುವಂತಹ ಸಾಹಿತ್ಯಕ್ಕೆ ಅಪವಿತ್ರವಾದ ಅರ್ಥವನ್ನ ಹೇಳಿ ಅಪಚಾರ ಮಾಡಿದ. ನಂತರದಲ್ಲಿ ಮಂಗ ಹೇಗೆ ಎಲ್ಲವನ್ನು ಮಣಿಮಾಲೆಯನ್ನ, ರತ್ನಮಾಲೆಯನ್ನ ಹರಿದು ಚೆಲ್ಲಾಪಿಲ್ಲಿ ಮಾಡ್ತದೆ, ಹಾಗೆ ಅತ್ಯುತ್ತಮವಾದ ತತ್ವರತ್ನಗಳು ಏನುಂಟೋ ಎಲ್ಲವೂ ಕೂಡ ವೇದೋಪನಿಷತ್ತುಗಳು, ಬ್ರಹ್ಮಸೂತ್ರ, ಭಗವದ್ಗೀತೆಯಲ್ಲೆಲ್ಲ ನಮಗೆ ಸಿಗುವಂತಹ ಅತ್ಯುತ್ತಮವಾದಂತಹ ಪ್ರಮೇಯ ರತ್ನಗಳು, ತತ್ವ ರತ್ನಗಳೇನುಂಟೋ ಅವುಗಳನ್ನೆಲ್ಲ ಚೆಲ್ಲಾಪಿಲಿ ಮಾಡಿಬಿಟ್ಟು ಅದನ್ನೆಲ್ಲ ಯಾವುದು ಹೇಳುವುದಿಲ್ಲ. ಆ ಪ್ರಮೇಯಗಳನ್ನ ಆಚೀಚೆ ಎಲ್ಲೆಲ್ಲೋ ಅದು ಆ ತತ್ವ ರತ್ನಗಳನ್ನೆಲ್ಲ, ಮಣಿಮಣಿಯಾಗಿ ಇರುವಂತಹ ತತ್ವಗಳು ಅವುಗಳನ್ನೆಲ್ಲ ಹರಿದು ಚೆಲ್ಲಾಪಿಲಿ ಮಾಡಿ ಸುಂದರವಾಗಿದ್ದಂತಹ ಒಂದು ಸತ್ಪ್ರಮೇಯಗಳನ್ನ ಒಳಗೊಂಡಿರುವಂತಹ ತಾತ್ಪರ್ಯ ಉಳ್ಳಂತಹ ಆ ಗ್ರಂಥಗಳಿಗೆ ಅಪಚಾರ ಮತ್ತು ಒಂದು ಮಣಿಮಾಲೆಯಂತಿರುವುದನ್ನೆಲ್ಲ ಚೆಲ್ಲಾಪಿಲಿ ಮಾಡಿ ಯಾರಿಗೂ ಕೂಡ ಮಾಲೆ ಸಿಗಬಾರ್ದಲ್ಲ, ಆ ರೀತಿ ಮಾಡಿದ ಇವ ಮಂಗನ ಹಾಗೆ. ಹೀಗೆಲ್ಲ ಮಾಡಿದ್ದಾಗಿತ್ತು. ಇಂತಹ ದೌರಾತ್ಮ್ಯ ಇವನದ್ದಾಗಿತ್ತು. ಇವೆಲ್ಲ ಮಾಡಿದ್ಯಾಕೆ ಅಂದ್ರೆ, ಇದು ಹಿಂದೆ ಭೀಮ ಏನು
ಕೃಷ್ಣನ ಸರ್ವೋತ್ತಮತ್ವ, ಸ್ವಾತಂತ್ರ್ಯ, ನಿರ್ದೋಷತ್ವ, ಸರ್ವ ಮಂಗಳ ಗುಣಪರಿಪೂರ್ಣತ್ವ ಎಲ್ಲ ಏನುಂಟೋ ಅದನ್ನ ಸಾರಿದವ, ನಂಬಿದವ, ಹಾಗೆ ಭಗವಂತನ ಸುದುಪಾಸನೆ ಮಾಡಿದ ಭೀಮ. ಅದಕ್ಕೆ ವಿರುದ್ಧವಾಗಿ ಆಚರಿಸಬೇಕು, ಅವನ ಮನಸ್ಸಿಗೆ ನೋವು ಮಾಡಬೇಕು. ಭೀಮ ಮುಖ್ಯ ಪ್ರಾಣನೇ ಅಲ್ವೇ? ಹಾಗಾಗಿ ಮುಖ್ಯ ಪ್ರಾಣ ಎಲ್ಲ ಕಡೆಯಲ್ಲಿದ್ದಾನೆ. ನಾವೇನು ಅಪಾರ್ಥಕವಾದಂತಹ ಏನು ಹೊಲಸು ಮಾತಾಡಿದ್ರೆ ಎಲ್ಲವೂ ಅವನಿಗೆ ಮುಟ್ತದೆ, ಅವನ ಮನಸ್ಸಿಗೆ ನೋವಾಗ್ತದೆ, ದೇವತೆಗಳಿಗೆಲ್ಲ ಬಾಧೆ ಆಗ್ತದೆ. ಅಷ್ಟನ್ನೇ ಮಾಡಬೇಕು ಅಂತ ಹೇಳಿ ದೇವತಾ ವೈರಿಯಾದಂತಹ ಈ ರಕ್ಕಸ ಭೂಮಿಯಲ್ಲಿ ಬ್ರಾಹ್ಮಣ ರೂಪದಲ್ಲಿ ಹುಟ್ಟಿ ಹೀಗೆ ಬೇಡದ್ದನ್ನೆಲ್ಲ, ಅನಿಷ್ಟವಾದದ್ದನ್ನೇ, ಆತ್ಮಘಾತಕವಾದಂತಹ ಒಂದು ಮತವನ್ನೆಲ್ಲ ಬೋಧಿಸಿದ. ಮುಂದೆ ಇವನ ಇದು ಇವನ ಜೀವನದ ಉದ್ದೇಶ. ಅಷ್ಟು ಕೆಲಸ ಮಾಡಿದ್ದಾನೆ. ಈಗ ಅವನು ಒಳ್ಳೆ ವಾಗ್ಮಿತೆ ಇದೆ, ಇಷ್ಟೆಲ್ಲ ಕೆಲಸ ಮಾಡುವಂಥವ. ಇವ ಏನ್ ಮಾಡಿದ? ಸನ್ಯಾಸಿಯಾಗಿ ಬಿಟ್ಟಿದ್ದ. ಇವನಿಗೆ ಇಷ್ಟು ಜನಾಕರ್ಷಣೆ ಕಾರಣ ಏನು ಅಂದ್ರೆ ಅವನು ಸನ್ಯಾಸಿ ಆದದ್ದು. ಯಾರಾದ್ರೂ ನಮ್ಮಂಥವ್ರು ಯಾವ್ದಾದ್ರು ಊರಿಗೆ ಹೋದ್ರೆ ಯಾರು ನಮ್ಮನ್ನು ಮಾತಾಡಿಸುವುದಿಲ್ಲ. ನಮ್ಮದೇ ಆದಂತಹ ಮಿತ್ರರೋ ಬಂಧುಗಳೋ ಇದ್ರೆ ಅವ್ರ ಗುರುತಿನವ್ರ ಮನೆಯಲ್ಲಿ ಹೋಗಿ ಒಂದು ಚಹಾ ಕುಡಿತೇವೆ, ಒಂದು ದಿನ ಉಳಿಬಹುದು. ಆದ್ರೆ ಅಪರಿಚಿತರು ಯಾರು ಕೂಡ ನಮ್ಮನ್ನ ಆದರಿಸುವುದಿಲ್ಲ. ಆದ್ರೆ ಒಬ್ಬ ಸ್ವಾಮಿಗಳು ಬಂದ್ಬಿಟ್ರೆ ಎಲ್ಲರೂ ನಮ್ಮನೆಗೆ ಬನ್ನಿ ಅಂತ ಕರೀತಾರೆ. ಮನೆಗೆ ಕರೆದು ಪಾದ ತೊಳೆದು ಅವ್ರಿಗೆ ಪಾದ ಪೂಜೆಯನ್ನ ಮಾಡಿ ಸಾಕಷ್ಟು ಹೊರಲಾರದಷ್ಟು ಹಣ್ಣು ಹಂಪಲುಗಳನ್ನು ಕೊಟ್ಟು ಕೈ ತುಂಬ ಕಾಣಿಕೆ ಕೊಟ್ಟು ಕಳಿಸ್ತಾರೆ. ಸನ್ಯಾಸಕ್ಕೆ ಅಷ್ಟು ಗೌರವ, ಎಲ್ಲ ಕಾಲದಲ್ಲೂ ಗೌರವ, ಇಂದಿಗೂ ಗೌರವ. ಅದಕ್ಕೆ ಯೋಚನೆ ಮಾಡಿದ. ಜನೋ ನಮೇನ್ನ ಪರಥೇತಿ ಮತ್ವ ಷಠಶ್ಚತುರ್ಥಾಶ್ರಮಮೇಷ ಭೇಜೆ ಪದ್ಮಾಕರಂ ವಾ ಕಲುಷೀ ಚಿಕೀರ್ಷು ಸುದುರ್ದಮೋ ದುಷ್ಟಗಜೋ ವಿಶುದ್ಧಂ. ಇವ ಏನ್ ಮಾಡಿದ? ಆಲೋಚನೆ ಮಾಡಿದ. ಇದು ಕಲಿಯುಗ. ಎಲ್ಲ ಯುಗಗಳಲ್ಲೂ ಕೂಡ ಸನ್ಯಾಸಿಗಳಿಗೆ ಹೆಚ್ಚಿನ ಗೌರವ ಇದೆ. ಸನ್ಯಾಸಿ ಏನಾದರೂ ಮಾತಾಡಿದ್ರೆ ಎಲ್ಲರೂ ಕಿವಿಗೊಟ್ಟು ಕೇಳ್ತಾರೆ. ಸನ್ಯಾಸಿಗಳ ಪ್ರವಚನ ಯೂಟ್ಯೂಬ್ನಲ್ಲಿ ಬಂದರೂ ಕೇಳ್ತಾರೆ. ಹಾಗಾಗಿ ನಾನು ಸನ್ಯಾಸಿಯಾಗಿ ಬಿಡಬೇಕು. ಜನರು ಅಪರಥ ನಮೇತ್, ಸಾಮಾನ್ಯ ಮನುಷ್ಯನಾಗಿ ಓಡಾಡಿಕೊಂಡಿದ್ರೆ ಯಾರೂ ನಮಸ್ಕಾರ ಮಾಡುವುದಿಲ್ಲ. ಇಡೀ ಸಮಾಜವನ್ನು ತನ್ನ ಕೈ ಮುಷ್ಟಿಯಲ್ಲಿ, ತನ್ನ ಕೈ ಹಿಡಿಯಲ್ಲಿ ಹಿಡಿದುಕೊಳ್ಬೇಕು, ಸಮಾಜದ ಮೇಲೆ ಹಿಡಿತ ಸಾಧಿಸಬೇಕಾದ್ರೆ ಸನ್ಯಾಸಿ ಆಗ್ಬೇಕು. ಅದಕ್ಕಾಗಿ ಚತುರ್ಥಾಶ್ರಮವನ್ನು ಸ್ವೀಕಾರ ಮಾಡಿದ. ಚತುರ್ಥಾಶ್ರಮ ಅಂದ್ರೆ ಸನ್ಯಾಸಾಶ್ರಮ, 4ನೇ ಆಶ್ರಮ. ಅದನ್ನೇ ಸೀದಾ ಅವನು ಉಪನಯಿತನಾದಂತಹ ಒಟ್ಟು ಕೂಡಲೇ ಅವನು ಸನ್ಯಾಸಿಯಾಗಿ ಬಿಟ್ಟ. ಎಲ್ಲರೂ ಊರೆಲ್ಲ ಹೊಗಳಿದ್ರು, ಎಂಥ ವೈರಾಗ್ಯ, ಇಂಥ ಬಾಲ್ಯಕಾಲದಲ್ಲೇ ಅವನು ಸನ್ಯಾಸ ಸ್ವೀಕಾರ ಮಾಡ್ತಾವನಲ್ಲ ಅಂತ ಅವನಿಗೊಂದು ಹೆಮ್ಮೆ. ಜನರೆಲ್ಲ ಮಾತಾಡಿಸುವವರು. ವಯಸ್ಸು ಸಣ್ಣದಿದ್ದಷ್ಟು ಆಕರ್ಷಣೆ ಇರ್ತದೆ. ಸ್ವಾಮಿಗಳು ಏನ್ ಮಾತಾಡ್ತಾರೋ, ಎಷ್ಟು ಸಣ್ಣ ವಯಸ್ಸಿನ ಸ್ವಾಮಿಗಳು ಅಂತ ಕೇಳ್ತಾರಲ್ವಾ. ಇವನಿಗಂತೂ ಈಗಾಗಲೇ ವಾಗ್ಮಿತೆ ಇದೆ, ಸನ್ಯಾಸ ಸ್ವೀಕಾರ ಮಾಡಿದ್ದಾನೆ. ಹಿನ್ನೆಲೆಯಲ್ಲಿ ನೋಡಿದ್ರೆ ಒಳ್ಳೆ ಕುಟುಂಬದವ, ಇನ್ನೇನು ಬೇಕು, ನೋಡ್ಲಿಕ್ಕೆ ಚಂದವಾಗಿದ್ದಾನೆ, ಮಾತೆಲ್ಲ ಆಕರ್ಷಕ ಇದೆ. ಹಾಗಾಗಿ ಅವನು ಸನ್ಯಾಸಾಶ್ರಮ ಸ್ವೀಕಾರ ಮಾಡಿ ಪ್ರವಚನ ಮಾಡಲಿಕ್ಕೆ ಶುರು ಮಾಡಿದ. ಆದರೆ ಅವನು ಹೇಳುವುದೆಲ್ಲ ಮಾತ್ರ ಶ್ರುತಿ ವಿರುದ್ಧವಾದಂತಹ ಮಾತುಗಳು. ಜನರಿಗೆ ಗೊತ್ತಾಗ್ಲಿಲ್ಲ. ಯಾಕೆ? ಅತ್ಯುತ್ತಮವಾದಂತಹ ಶೈಲಿಯಲ್ಲಿ, ಉತ್ತಮವಾದ ಶೈಲಿಯಲ್ಲಿ ಬಹಳ ಹೊಲಸನ್ನು ಹೇಳಲಿಕ್ಕೆ ಬರ್ತದೆ. ಆಕರ್ಷಕ ನೋಡಿ, ಅವರ ಶೈಲಿಯ ಅಷ್ಟು ಚಂದ ಅಂತ ನಾವು ತಿಳಿತೇವೆ. ಆದರೆ ಆಂತರ್ಯದಲ್ಲಿ ಅದನ್ನು ತಿಳಿದ್ರೆ ನಮಗೆ ಸಿಗುವ ಅರ್ಥ ಅದು ಆತ್ಮಘಾತಕವಾದ ಅರ್ಥ. ಅದನ್ನೇ ಇವನು ಮಾಡಿದ್ದು. ಅದು ಹೇಗೆ ಆಯ್ತು ಅಂತ ಕೇಳಿದ್ರೆ ಅದಕ್ಕೆ ನಮಗೆ ಉಪಮೆಯನ್ನ ಕೊಡ್ತಾರೆ. ನಮ್ಮ ನಾರಾಯಣ ಪಂಡಿತಾಚಾರ್ಯರು ಈ ಮಹಾಕಾವ್ಯವಾದ್ದರಿಂದ ಇಲ್ಲೊಂದು ಉಪಮೆಯನ್ನ ಕೊಡ್ತಾರೆ. ಏನು ಉಪಮೆ ಅಂದ್ರೆ, ಒಂದು ದುಷ್ಟವಾದಂತಹ, ಯಾರು ಅಡಗಿಸಲಿಕ್ಕೆ ಆಗದಂತಹ ದುಷ್ಟವಾದ ಒಂದು ಕಾಡಾನೆ, ಕಾಡು ಸಲಗ, ಯಾರು ಕೂಡ ಅಡಗಿಸ್ಲಿಕ್ಕೆ ಸಾಧ್ಯವಾಗದಂತಹ ಪ್ರಮತ್ತವಾದಂತಹ ಅತ್ಯಂತ ದೊಡ್ಡ ಆನೆ, ಕಾಡಾನೆ, ಕಾಡು ಸಲಗ ಒಂದು, ಯಾರು ಅಡಗಿಸ್ಲಿಕ್ಕೆ ಆಗದು ಅಂಥದ್ದು ಒಂದು ಸರೋವರವನ್ನು ಹೋಗ್ತದೆ. ಅನೇಕ ತಾವರೆ ಬಳ್ಳಿಗಳಿಂದ, ತಾವರೆ ಹೂಗಳಿಂದ ಬಹಳ ಚಂದವಾಗಿ ಒಂದು ರಂಗೋಲಿ ಹಾಕಿದ ಹಾಗೆ, ರಂಗೋಲಿ ಬರದಂತೆ ದೊಡ್ಡ ತಿಳಿ ನೀರಿನ ಒಂದು ಕೆರೆಯಲ್ಲಿ ಒಂದು ಕಾಡಾನೆ ನುಗ್ಗಿ ಬಿಡ್ತದೆ. ಕಾಡು ಸಲಗ, ಯಾರು ಕೂಡ ಅದನ್ನು ತಡೆಯಲಿಕ್ಕೆ ಸಾಧ್ಯ ಇಲ್ಲ.
ಅದು ಅಲ್ಲಿ ನೀರಾಟ ಮಾಡ್ಲಿಕ್ಕೆ ಏನ್ ಮಾಡ್ತದೆ, ಬಗ್ಗಡವನ್ನೆಲ್ಲ ಕಲಸಿ ಬಿಡ್ತದೆ, ಚೆನ್ನಾಗಿ ಕಲಕಿ ಬಿಡ್ತದೆ. ತಿಳಿ ನೀರು ತುಂಬಿದ್ದೆಲ್ಲ ಅಡಿಯ ಬಗ್ಗಡವನ್ನೆಲ್ಲ ಸೇರಿಸಿ ಅದು ಆ ಎಲ್ಲ ಪದ್ಮಾಕರಂ ಅಂತಾರೆ, ಅಂದ್ರೆ ತಾವರೆ ಕೊಳ. ಆ ತಾವರೆ ಕೆರೆಯನ್ನೆಲ್ಲ ಹಾಳು ಮಾಡಿ, ಅಲ್ಲಿರುವ ತಾವರೆ ಬಳ್ಳಿಯನ್ನು ಹಾಳು ಮಾಡಿ, ತಿಳಿ ನೀರನ್ನೆಲ್ಲ ಕಲಕಿ ಕಲಕಿ ಎಲ್ಲವನ್ನು ಹಾಳು ಮಾಡಿ ಬಿಡ್ತದೆ. ಅದೇ ರೀತಿಯಾಗಿ ಅತ್ಯಂತ ಪರಿಶುದ್ಧವಾದಂತಹ ಮನಸ್ಥಿತಿ ಉಳ್ಳಂತಹ ಜನರ ಮನಸ್ಸಿನಲ್ಲಿ ಅವನು ಅಪಾರ್ಥವನ್ನೆಲ್ಲ ಬೋಧಿಸಿ ಎಲ್ಲರ ಮನಸ್ಸನ್ನು ಕೆಡಿಸಿದ ಮತ್ತು ಅತ್ಯುತ್ತಮವಾದ ಪವಿತ್ರಾರ್ಥಗಳನ್ನು ಹೊಂದಿರುವಂತಹ ವೇದೋಪನಿಷತ್ತುಗಳು, ಬ್ರಹ್ಮಸೂತ್ರ, ಭಗವದ್ಗೀತೆಗೆಲ್ಲ ಅಪಚಾರವನ್ನ ಮಾಡಿದವ ಅಂತ ಇದು ಹೇಳ್ತಾರೆ. ಹಾಗಾದ್ರೆ ಅದು ಅಷ್ಟು ಮಾಡಲಿಕ್ಕೆ ಯಾವ ಕ್ರಮದಲ್ಲಿ ಮಾಡಿದ ಅಂತ ಮುಂದೆ ಹೇಳ್ತಾರೆ. ಅವೈದಿಕಂ ಮಾಧ್ಯಮಿಕಂ ನಿರಸ್ತಂ ನಿರೀಕ್ಷ್ಯ ತತ್ಪಕ್ಷ ಸುಪಕ್ಷಪಾತಿ ತಮೇವ ಪಕ್ಷಂ ಪ್ರತಿಪಾದುಕೋಸೌ ನ್ಯರೂಪನ್ ಮಾರ್ಗಮಿಹಾನುರೂಪಂ ಎನ್ನುವಂಥ ಮತ್ತೊಂದು ಶ್ಲೋಕ. ಇದರಲ್ಲಿ ಏನಾಗ್ತದೆ ಅಂತ ಕೇಳಿದ್ರೆ, ವೇದ ವಿರುದ್ಧವಾದ ಮತ ಏನದು. ಮತ ಅನ್ನೋ ಪದಕ್ಕೆ, ಮತ ಅನ್ನುವ ಪದಕ್ಕೆ ಅಭಿಮತ, ಅಭಿಪ್ರಾಯ ಅಂತ ಅರ್ಥ. ಇವನು ಅಂತರಂಗದಲ್ಲಿ ಇವನಿಗೆ ವೇದಗಳ ಬಗ್ಗೆ ಏನು ಗೊತ್ತು, ವೇದೋಪನಿಷತ್ತುಗಳಿಗೆಲ್ಲ, ವೇದೋಪನಿಷತ್ತುಗಳಲ್ಲಿ ಇರುವಂತಹ ತತ್ವಪ್ರಮೇಯಗಳೇನು ಉಂಟೋ ಅವಕ್ಕೆಲ್ಲ ವಿರುದ್ಧವಾದಂತಹ ಅಭಿಮತವನ್ನ, ಅಭಿಪ್ರಾಯವನ್ನ ಹೊಂದಿರುವ ಮಹಿಮ. ಅದು ಏನ್ ಹೇಳ್ತದೆ, ಶ್ರುತಿ ಪರಮಾತ್ಮ ಜ್ಞಾನಾನಂದಮಯ ಅಂತ ಹೇಳಿಬಿಡ್ತದೆ. ಇವಾಗ ಜ್ಞಾನವೂ ಇಲ್ಲ, ಅಜ್ಞಾನವೂ ಇದು ಆನಂದವೂ ಇಲ್ಲ ಅಂತ ಹೇಳುದು. ಜ್ಞಾನ ಆನಂದ ಎನ್ನುವಂಥದ್ದೆಲ್ಲ ಮತ್ತು ಕ್ರಿಯಾಶಕ್ತಿ, ಪರಮಾತ್ಮನಿಗಿರುವ ಕ್ರಿಯಾಶಕ್ತಿ, ಇದನ್ನೆಲ್ಲ ಹೇಳ್ತದೆ. ಆದ್ರೆ ಅದು ಯಾವುದೂ ಇಲ್ಲ, ಶೂನ್ಯ ಅದು ಅಂತ ಹೇಳುದು. ಒಂದು ಶೂನ್ಯವಾದದ್ದು ಏನನ್ನು ಸೃಷ್ಟಿ ಮಾಡ್ತದೆ, ಏನನ್ನೂ ಮಾಡುವುದಿಲ್ಲ. ಈಗ ಒಂದು ಬುದ್ಧಿಗೆಟ್ಟಂತಹ, ಬುದ್ಧಿಮಾಂದ್ಯವಾದಂತಹ ಒಬ್ಬ ವ್ಯಕ್ತಿ ಇದ್ದಾನೆ ಅಂದ್ರೆ, ಆ ಬುದ್ಧಿಮಾಂದ್ಯ ವ್ಯಕ್ತಿ ಏನನ್ನೂ ಮಾಡುವುದಿಲ್ಲ, ಯಾವ ಕ್ರಿಯೆಯನ್ನು ಮಾಡುವುದಿಲ್ಲ. ಅವನು ಏನನ್ನು ಅರ್ಥವೂ ಮಾಡಿಕೊಳ್ಳುವುದು, ಏಳು ಅಂದ್ರೆ ಹೇಳುವುದಿಲ್ಲ, ಕೂಡು ಅಂದ್ರೆ ಕೂಡುವುದಿಲ್ಲ, ಏನೂ ಗೊತ್ತಿಲ್ಲ ಅವನಿಗೆ, ಶೂನ್ಯವಾಗಿ ಇರ್ತಾನೆ. ಹೌದಾ? ಅದೇ ರೀತಿ ಪರಮಾತ್ಮ ಹಾಗೆ ಅಂತ ವರ್ಣಿಸ್ತದೆ. ಯಾವುದು? ಬೌದ್ಧ ಮತ ಹಾಗೆ ಹೇಳ್ತದೆ. ಬೌದ್ಧ ಹಾಗೂ ಜೈನ ಈ ಎರಡೂ ಮತದಲ್ಲಿ ಶೂನ್ಯ ಅಂತಲೇ ಹೇಳ್ತಾರೆ. ಶೂನ್ಯ ಸಂಪಾದನೆ ಅಂತಲೇ ಒಂದು ಗ್ರಂಥ ಎಲ್ಲ ಉಂಟು ಜೈನ ಮತದಲ್ಲಿ. ಅವೆರಡೂ ಕೂಡ ಅವೈದಿಕ ಮತಗಳು. ಅವೈದಿಕ ಮತ ಅಂದ್ರೇನು? ವೈದಿಕ ದರ್ಶನಗಳು, ಅವೈದಿಕ ದರ್ಶನಗಳು ಅಂತ. ಜೈನ ಮತ್ತು ಬೌದ್ಧ ಇವೆರಡು ಅವೈದಿಕ. ಅವೈದಿಕ ಅಂದ್ರೆ ವೇದವನ್ನು ಒಪ್ಪದಿರುವಂಥದ್ದು, ವೇದವನ್ನು ಪ್ರಮಾಣ ಅಂತ ಹೇಳದೇ ಇರೋದು, ವೇದಕ್ಕೆ ಅಪ್ರಾಮಾಣ್ಯವನ್ನು ಹೇಳುವಂತಹ ಮತಗಳು ಯಾವುವೋ ಅವಕ್ಕೆ ಅವೈದಿಕ ಮತ ಅಂತ ಹೆಸರು. ಅವು ಯಾವುವು ಅಂದ್ರೆ ಜೈನ ಮತ ಹಾಗೂ ಬೌದ್ಧ ಮತ. ಅವು ವೇದವನ್ನ ಪ್ರಮಾಣ ಅಂತ ಒಪ್ಪುವುದಿಲ್ಲ. ವೇದೋಪನಿಷತ್ತುಗಳು ತುಂಬಾ ಪರಮಾತ್ಮನ ಮಹಾಮಹಿಮೆಗಳನ್ನ ಹೊಗಳುವಂಥದ್ದಿದೆ. ಪರಮಾತ್ಮನಲ್ಲಿ ದೋಷ ಇಲ್ಲ, ಗುಣಪರಿಪೂರ್ಣತ್ವ ಉಂಟು ಅಂತ ಹೇಳ್ತದೆ. ಆದ್ರೆ ವೇದವನ್ನ ಯಾವಾಗ ಪ್ರಮಾಣ ಅಂತ ಒಪ್ಪುವುದಿಲ್ವ, ಆಗ ಜೈನ ಬೌದ್ಧ ಮತಗಳಲ್ಲಿ ಏನು ಹೇಳಬೇಕು, ಅವರದ್ದೇ ಆದ ರೀತಿಯಲ್ಲಿ ಈ ಬುದ್ಧಿಮಾಂದ್ಯವಾದ ವ್ಯಕ್ತಿ ಹೇಗೆ ಹಾಗೆ ಶೂನ್ಯವಾಗಿರುವುದೇ, ಅದೇ ಶೂನ್ಯವೇ ಅದು. ಕೊನೆಗೆ ಶೂನ್ಯವೇ, ನಾವು ಕೂಡ ಶೂನ್ಯವಾಗ್ತೇವೆ, ಶೂನ್ಯವನ್ನು ಸೇರ್ತೇವೆ, ಹೀಗೆಲ್ಲ ಹೇಳುವಂತಹ ಅವರ ಮೋಕ್ಷದ ಪರಿಕಲ್ಪನೆಯನ್ನ ಹೇಳ್ತಾರೆ. ಅದು ಅತ್ಯಂತ ಹೇಯವಾದದ್ದು. ಎಷ್ಟೋ ಜನ ಮನೆಯಲ್ಲಿ ಬುದ್ಧನ ಚಿತ್ರಪಟ ಹಾಕೊಳ್ತಾರೆ. ಬುದ್ಧ ಬುದ್ಧ ಅಂತ ಹೇಳಿ, ಗೌತಮ ಬುದ್ಧ ಅಂತ ಹೇಳಿ ಅದರ ಚಿತ್ರ ಗೊಂಬೆಗಳನ್ನೆಲ್ಲ ಶೋಕೇಸಲ್ಲಿ ಇಡ್ತಾರೆ. ಅದಿದ್ರೆ ಮೊದಲು ತೆಗೆದು ಹಾಕ್ಬೇಕು, ಮನೆಯಿಂದ ಆಚೆ ಒಗಿಬೇಕು. ಯಾರೋ ಅದನ್ನೇ ನಂಬಿಕೊಂಡಿರೋರು ಕೊಟ್ಟರು ಅಡ್ಡಿಲ್ಲ. ಬ್ರಾಹ್ಮಣರಾದವರು ಯಾರೂ ಕೂಡ ಮನೆಯಲ್ಲಿ ಆ ಜೈನ ಬೌದ್ಧ ಅಂತ ಆ ಬುದ್ಧನ ಚಿತ್ರಪಟವನ್ನು, ಗೊಂಬೆಗಳನ್ನು ಮನೆಯಲ್ಲಿ ಇಟ್ಕೊಳ್ಬಾರ್ದು. ಯಾಕೆ? ಅದು ವೇದ ವಿರುದ್ಧವಾದದ್ದನ್ನು ಹೇಳ್ತಾನೆ ಅವ. ಅಂಥವನನ್ನ ಬ್ರಾಹ್ಮಣರಾದ ನಾವು ವೇದಾಶ್ರಯ ಮಾಡಿಕೊಂಡೇ ಇರುವವರು. ಅದನ್ನು ನಾವು ಮನೆಯಲ್ಲಿ ಇಟ್ಟುಕೊಂಡ್ರೆ ನಮಗೆ ಎಲ್ಲ ರೀತಿಯ ದೋಷಗಳು, ನಮಗೆ ಎಲ್ಲ ರೀತಿಯ ಆಪತ್ತುಗಳು ಅದು ಬಹಳ ಸುಖರವಾಗಿ ಬಂದು ನಮ್ಮನ್ನು ಅಡರಿ ಬಿಡ್ತವೆ. ಹಾಗಾಗಿ ಅದನ್ನು ಮನೆಯಲ್ಲಿ ಇಟ್ಕೊಳ್ಳಿಕ್ಕಿಲ್ಲ. ಹೀಗೆಲ್ಲ ಉಂಟು. ಆದರೆ ಕೆಲವರಿಗೆ ಏನೋ ಒಂದು ಫ್ಯಾಷನ್ ಅಂತ ಇರ್ತದೆ. ಫ್ಯಾಷನ್ ಅಂತ ಎಲ್ಲ ಕರ್ಮಗಳು ಒಟ್ಟಿಗೆ, ಎಲ್ಲ ಪೂರ್ವ ಪಾಪಕರ್ಮಗಳೆಲ್ಲ ಫಲರೂಪವಾದಂಥದ್ದೆಲ್ಲ ಮನೆಯಲ್ಲಿ ಇಟ್ಟುಕೊಂಡು ಬಿಡ್ತಾರೆ.
ಇವನಿದ್ದಾನಲ್ಲ, ಯಾರು ಈ ಶಂಕರ ಅನ್ನವ, ಇವ ಏನ್ ಮಾಡಿದ, ಅವೈದಿಕವಾದದ್ದು ಮಾಧ್ಯಮಿಕ ಅಂದ್ರೆ ಬೌದ್ಧ ಮತ. ಆ ಬೌದ್ಧ ಮತವನ್ನ ಮೇಲಿಂದ ನೋಡಿದ್ರೆ ಬೌದ್ಧ ಮತವನ್ನ ಖಂಡಿಸಿದವ ಅಂತ ಪ್ರಸಿದ್ಧಿ ಆಯ್ತು. ಯಾಕೆ? ಬೌದ್ಧರು ಅವರು ವೇದವನ್ನು ಒಪ್ಪುವುದಿಲ್ಲ, ವೇದವನ್ನು ಅಪ್ರಮಾಣ ಅಂತ ಹೇಳ್ತಾರೆ. ಹಾಗಾಗಿ ಅದನ್ನೆಲ್ಲ ಖಂಡಿಸ್ತೇನೆ ಅಂತ ಹೇಳಿ ಬಹಳ ಚಂದವಾಗಿ ವಾಕ್ಯಾರ್ಥ ಮಾಡಿ ಆ ಬೌದ್ಧ ಮತವನ್ನ ಖಂಡಿಸಿದ. ನೋಡುವವರಿಗೆ ಭಾರಿ ಖುಷಿ ಆಯ್ತು. ಯಾಕೆ? ಆಗಾಗ್ಲೇ ಬ್ರಾಹ್ಮಣರು ಅನೇಕ ಜನ ಬೌದ್ಧ ಮತ ಖಂಡನಕಾರರಿದ್ದರು, ಅವರ ಮಧ್ಯೆ ಇವ ಬೆಳೆದಿದ. ಆದರೆ ಇವನ ಗ್ರಂಥಗಳನ್ನು ನೋಡಿ, ಇವನ ಪ್ರವಚನಗಳನ್ನು ಕೇಳಿ ಎಲ್ಲಿ ನೋಡಿದರೂ ಕೂಡ ಬೌದ್ಧ ಮತ ಏನುಂಟು ಅದನ್ನೇ ಇವನು ಹೇಳಿದ. ಓಲ್ಡ್ ವೈನ್ ಇನ್ ದಿ ನ್ಯೂ ಬಾಟಲ್ ಅಂತ ಹೇಳಿ ಅದೇ ಹೂರಣವನ್ನ ತುಂಬಿದಂಥದ್ದು ಎಲ್ಲರಿಗೂ ಬಡಿಸಿದ. ಈ ರೀತಿ ಅವೈದಿಕವಾದಂತಹ ಆ ಬೌದ್ಧ ಮತವನ್ನ ಖಂಡಿಸಿದಂತೆ, ಅದನ್ನ ನೋಡಿ ಅದನ್ನ ಖಂಡಿಸಿದಂತೆ ಮಾಡಿದ. ಖಂಡಿಸಿದ್ದು ಹೌದು, ಆದರೆ ಅದೇ ರೀತಿಯಾಗಿ ಅದರಲ್ಲಿ ಆ ಬೌದ್ಧ ಮತದಲ್ಲಿ ಇರುವಂತಹ ಏನು ಬ್ರಹ್ಮತತ್ವವನ್ನ ಅವರು ಶೂನ್ಯ ಇತ್ಯಾದಿ ಏನು ಹೇಳ್ತಾರೋ ಆ ಬೌದ್ಧ ಸಿದ್ಧಾಂತವನ್ನೇ, ಅದರ ಪಕ್ಷವನ್ನೇ ಇವನು ಹಿಡಿದವ, ಅದನ್ನೇ ಇವನು ಪ್ರತಿಪಾದನೆ ಮಾಡಿದವನಾದ. ಹೀಗೆ ಅವನು ತನ್ನ ಸ್ವರೂಪಕ್ಕೆ ಯೋಗ್ಯವಾದಂತಹ, ಹೀಗೆ ವೇದೋಪನಿಷತ್ತುಗಳಿಗೆ ವಿರುದ್ಧವಾದಂತಹ ಆ ಮಾರ್ಗವನ್ನ ಚೆನ್ನಾಗಿ ಸಮಾಜದಲ್ಲಿ ತಿಳಿಸ್ಲಿಕ್ಕೆ ಶುರು ಮಾಡಿದ. ವೇದ ವಿರೋಧವನ್ನೇ ಜನರಲ್ಲಿ ಹಬ್ಬಿಸಿದ್ದಾನೆ. ತುಂಬ ಮುಗ್ಧರಾದವರಿಗೆ ಅಷ್ಟು ಮನಸ್ಸಿಗೆ ಬರಲಿಲ್ಲ. ಅದಕ್ಕಾಗಿ ಇವನನ್ನ ಪ್ರಚ್ಛನ್ನ ಬೌದ್ಧ ಅಂತ ಕರೆದು. ಪ್ರಚ್ಛನ್ನ ಬೌದ್ಧ, ಪ್ರಚ್ಛನ್ನ ಅಂದ್ರೆ ಮುಸುಕಿದ್ದು, ಮುಚ್ಚಿದ್ದು ಅಂತ, ಮುಚ್ಚಳ ಹಾಕಿದಂತಹ ಬೌದ್ಧ ಮತ. ಮೇಲಿಂದ ನೋಡ್ಲಿಕ್ಕೆ ಚಂದ ಕಾಣ್ತದೆ, ಒಳಗ್ ತುಂಬಿರೋದೆಲ್ಲ ಬೌದ್ಧ ಮತದ ಪ್ರಮೇಯಗಳನ್ನೇ ತುಂಬುದು. ಹೀಗೆ ಇಂತಹ ಆ ವೇದ ವಿರೋಧವನ್ನ ಇವನ್ ಮಾಡಿದ್ದಾನೆ. ಮುಂದೆ ಇನ್ನೂ ಈ ಸಂಬಂಧಿಯಾದ ಅನೇಕ ಶ್ಲೋಕಗಳು ಉಂಟು, ಮತ್ತೆ ನೋಡುವ. ಬ್ರಹ್ಮಾರ್ಪಣಮಸ್ತು.